ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೇಬಿ ಆಲೂ ಕರಿನ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದನ್ನು ನಿಮಗೆ ಈ ಚಾನೆಲ್ನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇವಾಗ ನಾನು 15-20 ಸಣ್ಣ ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಆಲೂಗಡ್ಡೆ ಮುಳುಗೋಷ್ಟು ನೀರು ಹಾಕಿ ನಂತರ ನಾನು ಅದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಈ ಉಪ್ಪು ಹಾಕಿದಾದ್ಮೇಲೆ ಕುಕ್ಕರಲ್ಲಿ ಮುಚ್ಚಿಬಿಟ್ಟು ವಿಜಿಲ್ ಹಾಕಿ ಬೇಯಿಸೋಕ್ಕೋಸ್ಕರ ಇಟ್ಕೋತಾ ಇದ್ದೀನಿ. ಈ ಬೇಯೋದ್ರೊಳಗಡೆ ನಾನು ಆ ಗ್ರೇವಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನೇನು ಅನ್ನೋದನ್ನು ಗ್ರೇವಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ದೊಡ್ಡ ಬೌಲಲ್ಲಿ ಸಣ್ಣ ಕಪ್ಪಷ್ಟು ಮೊಸರನ್ನ ತಗೊಂಡು ನಾನು ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಇದು ಬೀಟ್ ಆಗ್ತಾ ಇದೆ ಅಂದಾಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದಾದ್ಮೇಲೆ ನಿಮಗೆ ಬೇಕಾದರೆ ಅಥವಾ ನಾನು ಯೂಸ್ ಮಾಡ್ತಾ ಇರೋದು ಸ್ಮಾಲ್ ಟೀ ಸ್ಪೂನಷ್ಟು ಬಿರಿಯಾನಿ ಪೌಡರ್, ಯಾಕೆಂದರೆ ಸ್ವಲ್ಪ ಡಿಫ್ರೆಂಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಗ್ರೇವಿನ ನಾನು ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಫೈನಲಾಗಿ ಚೆನ್ನಾಗಿ ಬೀಟ್ ಮಾಡಿದ್ರೆ ನಮಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಆ ಥರ ನಿಮಗೆ ಗ್ರೇವಿಗೆ ಬೇಕಾಗಿರ್ತಕ್ಕಂಥದ್ದು ಮೊಸರು ರೆಡಿಯಾಗುತ್ತೆ. ಫೈನಲಾಗಿ ನೀವು ಅರಿಶಿನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸರಿ ನೀವು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ 3 ಮೀಡಿಯಮ್ ಸೈಜಿನಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಮೀಡಿಯಮ್ ಸೈಜಿನ ಟೊಮೊಟೊ ಹಣ್ಣು ತೊಗೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸಿ ಆದಮೇಲೆ ನಿಮಗೆ ಅದು ಯಾವ ಥರ ಬಂದಿದೆ ಅನ್ನೋದನ್ನು ನೀವು ನೋಡ್ಬೋದು. ಇಷ್ಟು ತರಿಯಾಗಿ ನೀವು ಮಾಡ್ಕೊಳ್ಳಿ. ಸೊ ಅಷ್ಟರೊಳಗಡೆ ನಮ್ಮ ಕುಕ್ಕರು ಕೂಗ್ಬಿಟ್ಟು, ಸೊ ಇವಾಗ ನಾನೇನು ಮಾಡ್ತೀನಪ್ಪ ಅಂದರೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಇವತ್ತು ನಾನು ಮಾಡ್ತಾ ಇರೋದಕ್ಕೆ. ಸೊ ಹಾಗಾಗಿ ನಾನು ಇದನ್ನು ಹಾಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ ನಿಮಗೆ ಗೊತ್ತಿದೆ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಎತ್ತಿಟ್ಟಾಗ ಅದು ಮೊಸರು ಯಾವ ರೀತಿ ನೀರು ಬಿಟ್ಕೊಳ್ಳುತ್ತೆ ಅನ್ನೋದು ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ಇವಾಗ ನಾನು ಬಾಣಲಿಲಿ ಹಾಕಿದ್ದೀನಿ, ಚೆನ್ನಾಗಿ ಬೇಯ್ತಾ ಇದೆ ಅಂದಾಗ ನಿಮಗೆ ಅದು ಯಾವ ರೀತಿ ಬಿಟ್ಕೋತಾ ಬಂದಿದೆ ಅನ್ನೋದು ನೀವು ನೋಡ್ಬೋದು. ಸೊ ಇಷ್ಟಾಗೋಕ್ಕಿಂತ ಮುಂಚೆ ನಾವು ಪಕ್ಕದಲ್ಲಿ ಇನ್ನೊಂದೇನು ಕೆಲಸ ಮಾಡಬೇಕಪ್ಪ ಅಂದರೆ ಆ ಬಿಡಿಸ್ಕೊಂಡಿರ್ತಕ್ಕಂಥ ಆಲೂಗಡ್ಡೆಗೆ ನಾವು 1 ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಉಪ್ಪು, 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ. ಯಾಕಂದರೆ ಆಲೂಗಡ್ಡೆ ಒಳಗಡೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಸೇರಿಕೊಳ್ಳಿ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಇದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದು. 1/4 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಉಪ್ಪು. ಸೊ ಇವಾಗ ನಮ್ಮ ಗ್ರೇವಿ ಈ ಕಡೆ ಬೇಯ್ತಾ ಇದೆ. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೊಟೊನ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇದು ಆ್ಯಡ್ ಮಾಡಿದಾದಮೇಲೆ ನೀವು ಒಂದು 2 ಮಿನಿಟ್ಸ್ ಬಿಡಿ. ಅದು ಚೆನ್ನಾಗಿ ಕೈ ಆಡ್ಬಿಟ್ಟು 2 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ಬೇಕಿದ್ರೆ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಪೇಸ್ಟ್ ಆಗೇ ಇರುತ್ತಲ್ವ. ಸೊ ಅದಕ್ಕೆ ವಾಟರ್ ಹಾಕಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಗ್ರೇವಿ ಅನ್ನೋದನ್ನು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಆ್ಯಡ್ ಮಾಡ್ಕೊಂಡಾದಮೇಲೆ ನಾನು ಫೈನಲಾಗಿ ನಾನು 1/4 ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಯೂಸ್ ಮಾಡಿರೋದು ಯಾಕಪ್ಪ ಅಂದರೆ ಒಂದು ಖಾರಕ್ಕೆ, ಇನ್ನೊಂದು ಕಲರ್ಗೆ ಮತ್ತು ಫ್ಲೇವರ್ಗೆ. ಫೈನಲಾಗಿ ನಾನು ಉಪ್ಪು ಮತ್ತು ಖಾರನ ನೋಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಇನ್ನೂ ಒಂದು 2 to 3 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾಗ ನಿಮಗೆ ಮೊಸರದ್ದು ಯಾವುದೇ ರೀತಿಯಾದ ಆ ಸ್ಮೆಲ್ಲು ಆ ಥರ ಯಾವುದೇ ರೀತಿ ಇರಲ್ಲ. ಸೊ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಕುದಿಯೋ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ನಾವು ಕರೆದಿರ್ತಕ್ಕಂಥ ಆಲೂಗಡ್ಡೆನ ಅದರೊಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನೀವು ಹೇಳ್ತಾ ಇದ್ದೆ ನಾನು ಖಾರದ ಪುಡಿ ಮತ್ತು ಉಪ್ಪು ಯಾಕೆ ಹಾಕಿದೆ ಅಂತ. ಇವಾಗ ಗೊತ್ತಾಗ್ತಿದೆ ಅಲ್ವಾ ಅದು ಕಲರು ಮತ್ತು ಯಾವ ರೀತಿ ಕಾಣಿಸ್ತಿದೆ ನಿಮಗೆ ಅನ್ನೋದು. ಲಾಸ್ಟಲ್ಲಿ ನೀವು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಉಪ್ಪು, ಖಾರ ಅಥವಾ ಹುಳಿ ಯಾವುದೇ ಇದ್ರೂ ಅದೊಂದು ಸ್ವಲ್ಪ ಕಾಂಪನ್ಸೇಟ್ ಮಾಡುತ್ತೆ. ಸೊ ಹಾಗಾಗಿ ಇದಿಷ್ಟು ಆಗ್ತಾಯಿದೆ ಅಂದರೆ ಒಂದು 2 ಮಿನಿಟ್ಸ್ ಅಷ್ಟು ಮುಚ್ಚಿಬಿಟ್ಟು ಅದನ್ನು ಬಿಡಿ. ಆವಾಗ ನಿಮಗೆ ಫೈನಲಾಗಿ ನಿಮಗೆ ಗ್ರೇವಿ ರೆಡಿ ಆಯಿತು. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ರುಚಿಯಾದ ಆಲೂಗಡ್ಡೆ ಕರಿನ ಅಥವಾ ಬೇಬಿ ಆಲೂ ಕರಿನ ಯಾವ ರೀತಿ ಮಾಡ್ಕೊಂಡ್ವಿ ಅಥವಾ ಯಾವ ರೀತಿ ತಿನ್ಬೋದು. ಇದಕ್ಕೆ ನೀವು ಚಪಾತಿ ಅಥವಾ ಪರೋಟ ಅಥವಾ ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇನ್ನೂ ಬೇಕು ಅಂದರೆ ನೀವು ಗ್ರೇವಿನ ಸ್ವಲ್ಪ ಲಿಕ್ವಿಡಾಗಿ ಜಾಸ್ತಿ ಮಾಡಿಕೊಂಡು ಅನ್ನದ ಜೊತೆ ಕೂಡ ಚೆನ್ನಾಗಿ
ಇರುತ್ತೆ ತಿನ್ನೋಕ್ಕೆ. ಕೊನೆಯದಾಗಿ ನಾವು ಮಾಡಿದ್ದು ಬೇಬಿ ಆಲೂ ಕರಿ ಯಾವ ರೀತಿ ಬಂತು ಅಂತಂದು ನೋಡಿದ್ವಿ. ಸೊ ಈಗ ನಾವು ಆಲೂಗಡ್ಡೆಯಿಂದ ಅದರಿಂದ ಉಪಯುಕ್ತಗಳು ಏನೇನಿದ್ದಾವೆ, ಏನೇನು ನಮಗೆ ದೇಹಕ್ಕೆ ಆರೋಗ್ಯವಾಗಿ ಇರುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಇದರಲ್ಲಿ ನಾವು ವಿಟಮಿನ್ ಸಿ ಇರುತ್ತೆ, ಅದ್ರ ಜೊತೆಗೆ ವಿಟಮಿನ್ B6 ಕೂಡ ಹೆಚ್ಚಾಗಿರುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮಿನರಲ್ ಅಥವಾ ಖನಿಜಾಂಶಗಳು ಏನೇನಿದೆಯಪ್ಪ ಅನ್ನೋದಾದರೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಮತ್ತು ಕಬ್ಬಿಣ ಕೂಡ ಇದೆ. ಇದು ಫೈಬರ್ ರಿಚ್ ಆಗಿರೋದ್ರಿಂದ ನಮಗೆ ಚರ್ಮಕ್ಕೆ ಕಾಂತಿಯುಕ್ತವಾಗಿ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಡೈರೆಕ್ಟಾಗೂ ಅಪ್ಲೈ ಮಾಡ್ಕೋತಾರೆ ಕೆಲವೊಂದು ಸರಿ. ಸೊ ಇನ್ನೂ ನಾವು ಹೃದಯ ಸಂಬಂಧಿಪಟ್ಟಂಥದ್ದಾದರೆ ರಕ್ತದೊತ್ತಡನ ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ನಾವೇನಾದ್ರು ಹೇಳೋದಾದರೆ ಇದು ತಿನ್ನೋದ್ರಿಂದ ನಮಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಜಾಸ್ತಿ ಇರುತ್ತೆ, ಶರೀರಕ್ಕೆ ತುಂಬ ಶಕ್ತಿಯುತವಾಗಿರುತ್ತೆ. ಇನ್ನಲ್ಲಾಗಿದ್ರೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗಂತ ನಾವು ಇದನ್ನು ಜಾಸ್ತಿ ತಿನ್ನೋಕ್ಕಾಗಲ್ಲ, ಲಿಮಿಟಲ್ಲೇ ಯೂಸ್ ಮಾಡ್ತಾ ಹೋಗೋಣ. ಇದರ ಹೆಲ್ತ್ ಬೆನಿಫಿಟ್ಸ್ ಕೂಡ ನಾವು ತಗೊಳ್ಳೋಣ. ಇದಕ್ಕೆ ಮತ್ತೆ ನಾನು ಇದನ್ನು ಇನ್ನೊಂದು ಪಾಯಿಂಟ್ ಹೇಳೋದಾದರೆ ಇದರಲ್ಲಿ ನೀಲಿ ಅಥವಾ ಕೆಂಪು ಬಣ್ಣ ಇತ್ತು ಅಂದರೆ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರುತ್ತೆ ಅಂತ ನಾನು ಹೇಳಬಲ್ಲೆ. ಸೊ ಇಷ್ಟು ನನ್ನ ಹೆಲ್ತ್ ಬೆನಿಫಿಟ್ಸ್ ಜೊತೆ ನನ್ನ ಕುಕ್ಕಿಂಗ್ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾ ಹೋಗಿ. ಇದೇ ರೀತಿ ನಾನು ಯಾವ್ಯಾವ ತರಕಾರಿಗಳಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಕುಕ್ಕಿಂಗ್ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.